ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವುಗಳು ನಮ್ಮ ಒಂದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಾಗಿ ಹಾಗೂ ಅದರ ಉತ್ತರಕ್ಕಾಗಿ ಬಹಳ ಕಾಯ್ತಾ ಇರ್ತೀರ. ಐ ನೋ ವೆರಿ ವೆಲ್ ಯು ಆರ್ ವೇಟಿಂಗ್ ಫಾರ್ ಮೈ ಇಂಗ್ಲೀಷ್ ವಿಡಿಯೋಸ್. ಯಾಕಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದೇ ಇಂಗ್ಲೀಷಿಗಾಗಿ. ಇದರಲ್ಲಿ ನಾವು ಬರ್ತಾ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ರೀಸನ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಆದರೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಇಂಗ್ಲೀಷಲ್ಲಿ ಬಹಳ ವೀಕ್ ಇರೋರು, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡವರು, ಇಂಗ್ಲೀಷಲ್ಲಿ ಬಹಳ ಕಡಿಮೆ ಮಾರ್ಕ್ಸ್ ಬರುತ್ತೆ ಸರ್ ಅಂತ ಅಂದ್ಕೊಂಡವರು, ಇಂಗ್ಲೀಷ್ನಿಂದನೇ ನನ್ನ ಪರ್ಸೆಂಟೇಜ್ ಎಲ್ಲ ಹಾಳಾಗ್ತಾಯಿದೆ ಅಂತ ಅಂದ್ಕೊಂಡವರು, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯು ಆರ್ ವಿತ್ ದ ರೈಟ್ ಯೂಟ್ಯೂಬರ್ ವಿತ್ ಇನ್ ದ ರೈಟ್ ಪ್ಲಾಟ್ಫಾರ್ಮ್. ಯಾಕೆ ಅಂದರೆ ಸುಮಾರು 3 ವರ್ಷಗಳಿಂದ ವಿದ್ಯಾರ್ಥಿಗಳು ಫೇಲ್ ಆದವರು ಪ್ರಥಮ ದರ್ಜೆಯಲ್ಲಿ ಅಂಕಗಳನ್ನು ಗಳಿಸಿದ್ದಾರೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಎಷ್ಟೋ ಜನ 60-50 ತೆಗೆದುಕೊಂಡವರು 78 ಹತ್ರನೂ ಬಂದಿದ್ದಾರೆ. ತಾವುಗಳು ನಮ್ಮ ಪ್ಲೇಲಿಸ್ಟಿಗೆ ಹೋಗಿ ಕಮ್ಯುನಿಟಿ ಗೈಡ್ಲೈನ್ಸನ್ನು ತಾವುಗಳು ಅಲ್ಲಿ ನೋಡ್ಬೋದು. ಕಮ್ಯುನಿಟಿನಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಹಾಕಿದ್ದನ್ನು ನಾವು ಅಲ್ಲೇ ಪೋಸ್ಟ್ ಮಾಡ್ತೇವೆ. ಯಾಕಂದರೆ ಅದು ನಮಗೆ ಬಹಳ ಸಂತೋಷ ಕೊಡುತ್ತೆ. ಮೆಮೊರಿ ಇದ್ದ ಹಾಗೆ ತಾವುಗಳು ಮಾಡಿದಂಥ ಕಮೆಂಟ್ಸ್ಗಳು. ದಯವಿಟ್ಟು ವಿಡಿಯೋ ನೋಡ್ತಾ ಒಂದು ಕಮೆಂಟ್ಸನ್ನು ಹಾಕಿದರೆ ಸಾಕು, ಅದು ಎಷ್ಟೋ ಖುಷಿ ಆಗತ್ತರಪ್ಪ. ನೀವು ನಮ್ಗೆ ಏನೋ ಒಂದು ಕೊಟ್ಟ ಹಾಗೆ. ವಿ ಆರ್ ನಾಟ್ ಡಿಮ್ಯಾಂಡಿಂಗ್ ಯು ಎನಿಥಿಂಗ್. ನಾವು ನಿಮ್ಗೆ ಏನು ಡಿಮ್ಯಾಂಡ್ ಮಾಡ್ತಾಯಿಲ್ಲ, ವಿಡಿಯೋ ಉಚಿತವಾಗಿ ಕೊಡ್ತಾಯಿದ್ದೀವಿ. ಇಲ್ಲಿ ಒಂದು ಏನಂತೀರ, ತಾವುಗಳು ನಾಲೆಡ್ಜು ಹರಿತಾ ಇದೆ, ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಪಡೆಯಿರಿ. ಪ್ರಥಮ PUC ಫಸ್ಟ್ ಇಯರ್ PUC ತುಮಕೂರು ಡಿಸ್ಟಿಕ್ PU ಕಾಲೇಜಸ್ ಅಸೋಸಿಯೇಷನ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ರಕ್ಷಾ ಅವರಿಗೆ ಧನ್ಯವಾದಗಳು ಕಣಮ್ಮ. ದೇವ್ರು ನಿಮ್ಗೆ ಯಾವತ್ತೂ ಕೂಡ ಚೆನ್ನಾಗಿಟ್ಟಿರಲಿ. ಯಾಕಂದರೆ ನಾವು ಮೊದಲನೇ ಬಾರಿಗೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ಈ ರೀತಿಯಾಗಿ ಕೊಡಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್. ಎಕ್ಸಾಮಲ್ಲಿ ಹೇಗೆ ಬರೀಬೇಕು, ಹೇಗೆ ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು ಎಲ್ಲದೂ ಕೂಡ ಹೇಳ್ತಾ ಹೋಗ್ತೇನೆ. ಫಸ್ಟ್ ಮೇನ್ ಅಂತ ಹಾಕಿ 1 ಅಂತ ಹಾಕಬೇಕು. ಇಲ್ಲಿ ಸರಿಯಾದ ಉತ್ತರ, ಮಾರನ ಮಗನ ಹೆಸರು ಏನು ಅಂತ ಕೇಳಿದರೆ, ವಾಟ್ ಈಸ್ ದ ನೇಮ್ ಆಫ್ ಹಿಸ್ ಸನ್? ರೈಟ್ ಆನ್ಸರ್ ಈಸ್ ಎ, ಗಂಗಾ. ಎ ಅಂತ ಬರೆದು ಗಂಗಾ ಅಂತ ಬರೀಬೇಕು. ಮಾರ್ಜಿನಿನ ಹೊರಗಡೆ 1 ಅಂತ ಇರಬೇಕು, ಮಾರ್ಜಿನ ಒಳಗಡೆ ಎ ಅಂತ ಇರಬೇಕು, ಗಂಗಾ ಅಂತ ಬರೀಬೇಕು. ಇಷ್ಟೇ ಸಾಕು. ನೋ ನೀಡ್ ಆಫ್ ಫುಲ್ ಸೆಂಟೆನ್ಸನ್ನು ಬರೆದು ಲಿಟ್ರೇಚರಿಗೆ ಸಮಯವನ್ನು ಕಾಪಾಡ್ಕೋಬೇಕು. ಯಾಕಂದರೆ 4 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬಹಳ ಇರ್ತವೆ ಬರೆಯವು. ಹಾಗಾಗಿ ಸೆಕೆಂಡ್ ಮೇನ್, ಮೈ ಡಿಯರ್ ಚಿಲ್ಡ್ರನ್, ಮ್ಯಾಚ್ ದ ಫಾಲೋಯಿಂಗ್ ಎ ವಿತ್ ದ ಕಾಲಮ್ ಬಿ ರಿಲೇಟೆಡ್ ಟು ದ ಪ್ಲೇ ವಾಚ್ಮ್ಯಾನ್ ಆಫ್ ದಿ ಲೇಕ್. ಮಾರ, ಭೀಮ, ವೇದ. ಮಾರ ಅಂದರೆ ಯಾರು ಹೇಳಿ? ವಾಚ್ಮ್ಯಾನ್ ಆಫ್ ದಿ ಲೇಕ್. ಅರ್ಥ ಆಯ್ತಾ? ಭೀಮ ಅಂದರೆ ಯಾರು? ಒಬ್ಬ ರೋಡ್ ಮೆಂಟರ್ ಅಂತ ಹೇಳಿದ್ರೇ ರೋಡ್ ವರ್ಕರ್ ಅಂತ. ಇದೆಯಾ? ಇದೆ. ವೇದ ಏನದು? ರಿವರ್. ಆ ವೇದ ರಿವರ್ ನದಿಯ ಹೆಸರು ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಸೆಕೆಂಡ್ ಆಪ್ಷನ್ಗೆ ಯಾವುದಾಗತ್ತೆ ಹೇಳಿ ನೋಡೋಣ. ಎಗೆ 3 ಆಗಿರಬೇಕು ಆಪ್ಷನ್ನು. ಹಾಗಿದ್ರೆ ಬಿಗೆ ಭೀಮ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಾರಿ ಎಲ್ಲಿದೆಯಪ್ಪ? ಭೀಮ 1 ಆಗಬೇಕಲ್ವಾ? 3 2 ಭೀಮ ನೋಡಿ. ಮಾರ ವಾಚ್ಮ್ಯಾನ್ ಆಫ್ ದಿ ಲೇಕ್. ಮಾರನಿಗೆ 3 ಬರಬೇಕು, ಎಗೆ 3 ಆಗಬೇಕು. ಎಲ್ಲೆಲ್ಲಿದೆ? ಡಿ ಹಾಗೂ ಎ ಇದೆ. ಭೀಮ ರೋಡ್ ವರ್ಕರ್. ಭೀಮಗೆ 2 ಅಂತ ಬರಬೇಕು. ಎಲ್ಲಿದೆ? ಇಲ್ಲಿದೆ. ಭೀಮನಿಗೆ 1 ಅಂತ ಬರಬೇಕು. ಎಲ್ಲಿದೆ? ಎಸ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸ್ವಲ್ಪ ಕಣ್ಣು ಕಾಣಲ್ಪ, ಬೇಜಾರಬೇಡಿ, ಚಶ್ಮಾ ಕೇಳ್ತೀನಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಯಿತಾ? ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದಿ ಪೋಯಮ್ ಬೈ ವೋಲ್ಗಾ? ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನನ್ನ ಕಾಲೇಜಲ್ಲಿ ಪ್ರಿಪೇರ್ ಮಾಡಿದಂಥ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಇತ್ತು. ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ ವೈಫ್ ಹ್ಯಾವ್ ಅಂತ. ಅವತ್ತು ಭಾಳ ಸಲ ಹೇಳಿದೆ ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ಕಲ್ಲಿ 3 ಕಾಣುತ್ತೆ, ಆದರೆ ಸರಿಯಾದ ಉತ್ತರ 4 ಇದೆ. ಯಾಕಂದರೆ ಪೋಯಮಲ್ಲಿ 4 ಚಿಲ್ಡ್ರನ್ ಅಂತ ಇದೆ. ಆಯಿತಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಐ ರಿಪೀಟ್, ಫಸ್ಟ್ ಕ್ವಶನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ದ ನೇಮ್ ಆಫ್ ಫ್ರೆಡ್ರಿಕ್ ಡಗ್ಲಸ್ ಫಸ್ಟ್ ಮಾಸ್ಟರ್. ಏನೂ ಇಲ್ಲ ಸರ್, ಆಂಥೋನಿ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5ನೆಯ ಪ್ರಶ್ನೆ, ಫ್ರೆಡ್ರಿಕ್ ಡಗ್ಲಸ್ ವಾಸ್ ಅಬೌಟ್ ಡ್ಯಾಶ್ ಇಯರ್ಸ್ ಓಲ್ಡ್. ನಾನು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನೇ ಕ್ವಶನ್ ಕೇಳಿದ್ದೆ. ವೆನ್ ಹಿ ಲಾಸ್ಟ್ ಹಿಸ್ ಮದರ್. ಓಕೆ,
ಫ್ರೆಡ್ರಿಕ್ ಡೋಗ್ಲಸ್ಸಿನ ವಯಸ್ಸು ಏನಾಗಿತ್ತು ಅಂತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 7 ಈಸ್ ದ ರೈಟ್ ಆನ್ಸರ್. ಯಾವುದು? 7 ವರ್ಷ ಫ್ರೆಡ್ರಿಕ್ ಡೋಗ್ಲಸ್ಸಿಗೆ ಆಗಿತ್ತು. ಆವಾಗ ಅವನು ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. 6ನೆಯ ಪ್ರಶ್ನೆ, ದ ಓಲ್ಡ್ ವುಮೆನ್ ಎಕ್ಸ್ಪೆಕ್ಟ್ಸ್ ಡ್ಯಾಶ್ ಫಾರ್ ಗೈಡಿಂಗ್ ದ ಪೊಯೆಟ್ ಟು ದಿ ಹಾರ್ಸ್ ಶೂ ಶ್ರೈನ್. ಆ್ಯಂಡ್ ಓಲ್ಡ್ ಮೆನ್ ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಸುಂದರವಾದ ಪದ್ಯ ಇದೆ. ಅದರಲ್ಲಿ ಅಜ್ಜಿ, ತಮ್ಮ ನನಗೆ 50 ಪೈಸೆ ಕೊಡೋ, ನಾನು ನಿನಗೆ ಹಾರ್ಸ್ ಶ್ರೈನ್ ತೋರಿಸ್ತೀನಿ, ಕುದುರೆ ಹೆಜ್ಜೆ ಗುರುತು ಆ ಒಂದು ಬೆಟ್ಟದ ಮೇಲೆ ಅಂತ ಅವಳು ಹೇಳ್ಕೊಳ್ತಾಳೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, 50 ಪೈಸೆ. ಆಯಿತಾ? ಪಾರ್ಟ್ ಬಿಗೆ ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಆನ್ಸರ್ ಎನಿ 2 ಅಂತ ಇದೆ. ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಇರುತ್ತೆ. ಎನಿ 2 ಅಂತ ಇದೆ. 7, 8, 9ನಲ್ಲಿ ಯಾವುದಾದ್ರೂ 2 ಬರೀಬೇಕು ಅಂತ ಇದೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇದೇನು ಜಾಸ್ತಿ ಬರೆಯೋದಿರಲ್ಲ, 3 ಬರೀರಿ. ಸ್ವಲ್ಪ ಎಡವಟ್ಟಾದರೂ ಕೂಡ ಇನ್ನೊಂದರಲ್ಲಿ ಒಳ್ಳೆ ಅಂಕಗಳು ಬಂದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆನ್ ವಾಟ್ ಕಂಡೀಷನ್ ಆನ್ ವಾಟ್ ಕಂಡೀಷನ್ ಡಿಡ್ ಮಾರಾ ಮೇಕ್ ದಿ ಗಾಡೆಸಸ್ ವೇಟ್ ಫಾರ್ ಹಿಮ್. ಯಾವ ಮಾತುಗಳಿಂದ ಹಾಗೂ ಕಂಡೀಷನ್ಗಳಿಂದ ಮಾರಾ ಗಾಡೆಸಸ್, ಇದು ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಕೊನೆಯ ಭಾಗ. ಆಯಿತಾ? ಸೀನ್ 4ಅಲ್ಲಿ ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಮಾರಾ ದೇವತೆ ಹತ್ರ ಒಂದು ಪ್ರಾಮಿಸನ್ನು ಪಡೆದುಕೊಂಡು ಬರ್ತಾನೆ ಕಂಡೀಷನ್ ಹಾಕಿ. ಅದು ಯಾವ ಕಂಡೀಷನ್ಗಳು ಪ್ರೀತಿಯ ಮಕ್ಕಳೇ ಬರೆಯಿರಿ ಅಂತ ಇದೆ. ಇದನ್ನು ಬರೀಬೇಕು, ಏನೂ ಇಲ್ಲ ನೋಡಿ. ಮಾರಾ ಪ್ಲೀಡೆಡ್, ಮಾರಾ ಅಂಗಲಾಚಿ ಕೇಳ್ತಾನೆ, ಓ ದೇವತೆ, ಓ ಗಾಡ್, ಓ ಗಾಡೆಸಸ್. ಆಯಿತಾ? ಗಾಡ್ ಅಲ್ಲ, ಓ ಗಾಡೆಸಸ್. ಏನು? ಐ ರಿಕ್ವೆಸ್ಟ್ ಯು. ಏನಂತ ರಿಕ್ವೆಸ್ಟ್ ಮಾಡ್ತಾನೆ? ನೋಡಿ, ಟು ಸ್ಟಾಪ್, ಏನು? ಟು ಸ್ಟಾಪ್ ದಿಸ್ ಡಿಸ್ಟ್ರಕ್ಷನ್ ಅಂಟಿಲ್ ಹೀ ಇನ್ಫಾರ್ಮ್ ಆ್ಯಂಡ್ ಅಂಟಿಲ್ ಹೀ ರಿಟರ್ನ್ ಫ್ರಮ್ ದಿ ಪ್ಯಾಲೇಸ್. ಈ ರೀತಿಯಾಗಿ ಮಾರ ಏನು ಮಾಡ್ತಾನೆ ಅಂದರೆ ಗಾಡೆಸಸ್ಸಿಂದ ಪ್ರಾಮಿಸ್ ತಗೊಂತಾನೆ. ಈಗ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಒಂದು ಏನಂತ ಹೇಳ್ತಾನೆ? ಹಿ ಪ್ಲೀಡೆಡ್, ಅಂಗಲಾಚಿ ಹೇಳ್ತಾನೆ ವಿತ್ ಹರ್ ಆ್ಯಂಡ್ ರಿಕ್ವೆಸ್ಟೆಡ್ ಹರ್ ಟು ಸೇ ಟು ಸ್ಟಾಪ್, ಓಕೆ, ಟು ಸ್ಟಾಪ್ ಹರ್ ಡಿಸ್ಟ್ರಕ್ಷನ್, ಅವಳ ವಿನಾಶಕಾರಿಯನ್ನು ನಿಲ್ಲಿಸು ಅಮ್ಮ ಅಂತ ಕೇಳ್ಕೊಳ್ತಾನೆ. ಅಂಟಿಲ್ ಹಿ ರಿಟರ್ನ್ ಫ್ರಮ್ ದಿ ಪ್ಯಾಲೇಸ್ ಟು ದಿ ವಿಲೇಜ್ ಆಫ್ಟರ್ ಇನ್ಫಾರ್ಮಿಂಗ್ ದಿ ಕಿಂಗ್ ಅಬೌಟ್ ಇಟ್. ರಾಜನಿಗೆ ಹೇಳಿ ನಾನು ತಿರುಗಿ ಇದೇ ಹಳ್ಳಿಗೆ ವಾಪಸ್ ಬರುವವರೆಗೂ ಕೂಡ ನೀನು ಏನು ಮಾಡಬಾರ್ದು, ಈ ರಿವರ್ ವೇದವನ್ನು ಡೆಸ್ಟ್ರಾಯ್ ಮಾಡಬಾರ್ದು, ಟ್ಯಾಂಕನ್ನು ಅಂತ ಪ್ರಾಮಿಸ್ ತೆಗೆದುಕೊಳ್ಳುತ್ತಾನೆ. 8th ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ನೇಮ್ ದಿ ಪೇರೆಂಟ್ಸ್. ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಆಯಿತಾ? ಸಾರಿ. ನೇಮ್ ದ ಪೇರೆಂಟ್ಸ್ ಆಫ್ ಹ್ಯಾರೆಟ್ ಬೇಲಿ ಅಂತ ಇದೆ. ಫ್ರೆಡ್ರಿಕ್ ಡೋಗ್ಲಸ್ಸಿನ ತಾಯಿಯ ಹೆಸರು ಹ್ಯಾರೆಟ್ ಬೇಲಿ ಅಂತ. ಇಲ್ಲಿ ಫ್ರೆಡ್ರಿಕ್ ಡೋಗ್ಲಸ್ಸಿನ ಅಜ್ಜಿಯ ಹೆಸರನ್ನು ಕೇಳಿದ್ದಾರೆ ನೋಡಿ. ಹ್ಯಾರೆಟ್ ಬೇಲಿಯ ತಂದೆ ತಾಯಿಯ ಹೆಸರನ್ನು ಬರೆಯಿರಿ ಅಂತ. ಆಯಿತಾ? ತಂದೆ ತಾಯಿ ಹೆಸರು ಏನು ಅಂದರೆ ಐಸಾಕ್ ಅಂತ, ಐಸ್ಯಾಕ್, ISSAC ಅಂತ. ಇನ್ನೊಂದು ಬೆಟ್ಸೆ ಬೇಲಿ ಅಂತ. ಆಯಿತಾ? ತಾಯಿಯ ಅಜ್ಜಿಯ ಹೆಸರು. 9ನೇ ಇಷ್ಟು ಬರೆದ್ರೆ 2 ಮಾರ್ಕ್ಸು. 9ನೇ ಪ್ರಶ್ನೆ, ಹೂಮ್ ಡು ದ ವರ್ಡ್ಸ್ ವರ್ಚ್ಯೂಯಸ್ ಅಂತ ಇದೆ. ನಾನು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕ್ವಶನ್ ಕೇಳಿದ್ದೆ ನಾನು ನಿಮಗೆ. ಏನಂತ ಗೊತ್ತಾ? ವರ್ಚ್ಯೂಯಸ್ ಅಂದರೆ ಯಾರು? ಫಾರ್ಮರು, ರೈತ. ಪೂರ್ ಸಿನ್ನರ್ ಅಂದರೆ ಯಾರು? ರೈತನ ಹೆಂಡತಿ, ಫಾರ್ಮರ್ಸ್ ವೈಫ್. ಇಷ್ಟೇ ಸರ್ ಆನ್ಸರ್, ಮತ್ತೇನು ಕೂಡ ಇಲ್ಲ ನೋಡಿ. ಹೂಮ್ ಡು ದ ವರ್ಡ್ಸ್ ವರ್ಚ್ಯೂಯಸ್ ಆ್ಯಂಡ್ ದ ಸಿನ್ನರ್ ರೆಫರ್ ಟು ಇನ್ ದಿ ಪೋಯಮ್ ಅಂತ ಇದೆ. ವರ್ಚ್ಯೂಯಸ್ ಮೀನ್ಸ್ ಫಾರ್ಮರ್, ಪೂರ್ ಸಿನ್ನರ್ ಮೀನ್ಸ್ ಫಾರ್ಮರ್ಸ್ ವೈಫ್. ಇಷ್ಟೇ ಆನ್ಸರು. ಆಯಿತಾ? ನಂತರದಲ್ಲಿ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ವೈ ಡಸ್ ದಿ ಗಾಡೆಸಸ್ ಟೆಲ್ ಮಾರಾ ಟು ಬಿಲ್ಡ್ ಅ ಲೇಕ್ ಅಂತ ಇದೆ. ಯಾವ ಕಾರಣಕ್ಕಾಗಿ ಮಾರನಿಗೆ ದೇವತೆ ಕನಸಿನಲ್ಲಿ ಬಂದುಬಿಟ್ಟು, ಓ ಮಾರ, ರಾಜನಿಗೆ ಹೋಗಿ ಹೇಳಪ್ಪ ಏನಂತ, ಈ ಲೇಕು ನೀರು ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಒಂದು ಟ್ಯಾಂಕನ್ನು ಕಟ್ಟು, ಯಾಕೆ ಹೇಳ್ತಾಳೆ ಅನ್ನೋದನ್ನು ತಾವುಗಳು ಇಲ್ಲಿ ಬರೀಬೇಕಾಗತ್ತೆ. ನಂತರದಲ್ಲಿ 11th ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಮಿಸ್ಟರ್ ಪ್ಲಮ್ಮರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ 1 ವಾರದ ಹಿಂದೆ ನಾನು ಈ ಆನ್ಸರನ್ನು ಹಾಕಿಕೊಟ್ಟಿದ್ದೆ. ಫ್ರೆಡ್ರಿಕ್ ಡೋಗ್ಲಸ್ನಿಂದ ವೆರಿ 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 ಇಂಪಾರ್ಟೆಂಟ್ 95% ಬರುವಂತಹ ಕ್ವಶನ್ನು ಇದೇ ಕಣ್ರಪ್ಪ ಅಂತ ಹಾಕಿಕೊಟ್ಟಿದ್ದೆ. ಏನಂತ ಇದು ಗೊತ್ತಾ ಪ್ರಶ್ನೆ? ರೈಟ್ ಎ ನೋಟ್ ಆನ್ ಮಿಸ್ಟರ್ ಪ್ಲಮ್ಮರ್ ಅಂತ ನಾನು ಹಾಕಿಬಿಟ್ಟು ಪಾಯಿಂಟ್ಸ್ಗಳನ್ನು ಹಾಕಿದ್ದೆ ನಿಮಗೆ. ಹಿ ವಾಸ್ ಎ ಓವರ್ಸೀರ್, ಹಿ ವಾಸ್ ಎ ಕ್ರೂಯಲ್ ಪರ್ಸನ್, ಹೌದಲ್ವಾ? ಹಿ ಯೂಸ್ ಟು ಬೀಟ್ ದ ಸ್ಲೇವ್ಸ್, he was a slave, he was a overseer, he worked under Mr. Captain Anthony ಅಂತ ಎಲ್ಲ ವೈಟ್ ಮಾಸ್ಟರ್ ಅಂತ ಎಲ್ಲ ಹೇಳಿದ್ದೆ. ಅದನ್ನೇ ಇಲ್ಲಿ ಬರೀಬೇಕು 3 ಅಂಕಗಳಿಗೆ. ಆಯಿತಾ?
ಹೌ ಡಸ್ ದ ಸ್ಪೀಕರ್ ಆ್ಯಟಿಟ್ಯೂಡ್ ಅಂಡರ್ಗೋ ಎ ಚೇಂಜ್ ಇನ್ ದಿ ಪೋಯಮ್ ಆ್ಯಂಡ್ ಓಲ್ಡ್ ಮೇನ್. ಆ್ಯಂಡ್ ಓಲ್ಡ್ ಮೇನ್ ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಪದ್ಯ ಇದೆ, ಅದರ ಸಮ್ಮರಿ ಬರೀರೋ ಅಂತ ಹೇಳ್ಬಿಟ್ಟು ನಾನು ಸಮ್ಮರಿಯನ್ನು ನಿಮಗೆ PDF ಕಾಪಿಯಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಅದನ್ನು ಬರೆದ್ರೆ ನಿಮಗೆ 3ಕ್ಕೆ 3 ಅಂಕ ಸಿಗೋದು. 4ನೆಯ ಮೇನ್ ಕ್ವಶನಿಗೆ ಹೋಗೋಣ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. 2 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಹೌ ಡಸ್ ದ ಫಾರ್ಮರ್ಸ್ ವೈಫ್ ಚೂಸ್ ಟು ಎಂಬ್ರೇಸ್ ಲೈಫ್ ನಾಟ್ ಡೆತ್ ಇನ್ ದಿ ಫಾರ್ಮರ್ಸ್ ವೈಫ್ ಅಂತ ಇದೆ. ಅಂದರೆ ಫಾರ್ಮರ್ಸ್ ವೈಫ್ ಪದ್ಯದಲ್ಲಿ ಫಾರ್ಮರ್ಸ್ ವೈಫ್ ಅಂದರೆ ರೈತನ ಹೆಂಡತಿ ಕೊನೆಯ ಸಾಲುಗಳಲ್ಲಿ ಒಂದು ಡೈಲಾಗನ್ನು ಹೇಳ್ತಾಳೆ, ಐ ವಿಲ್ ಎಂಬ್ರೇಸ್ ಲೈಫ್ ನಾಟ್ ಡೆತ್. ನಾನು ನನ್ನ ಜೀವನವನ್ನು ಒಪ್ಪಿಕೊಳ್ಳುತ್ತೇನೆ, ಸಾವಿನಲ್ಲ ಅಂತ. ಅಂದರೆ ಯಾಕೆ ಅಂದರೆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾನೆ, ವಿಷವನ್ನು ಸೇವಿಸಿರ್ತಾನೆ. ಹಾಗಾಗಿ ಅವಳು ಹೇಳ್ತಾಳೆ, ನಾನು ಸಾಯಿಲ್ಲ ಕಣಪ್ಪ, ನೀನು ಹೇಳಿ ಅಂತ ಬೈದು ಬಿಡ್ತಾಳೆ. ನಂತರದಲ್ಲಿ ನೋಡಿ ಅದನ್ನು ಸಮ್ಮರಿ ಬರೀಬೇಕು. ಇದನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಾನು, ತಮ್ಮ ಇದನ್ನು ಕಲಿರಲೆ ಅಂತ. ನೀವು ಬರೀ ಕೇಳ್ತೀರಾ, ಓಹೋ ಇಸ್ಲಾಂ ಸರ್ ಹೇಳಿದ್ದೆಲ್ಲ ಎಕ್ಸಾಮಿಗೆ ಬಂತು, ಎಲ್ಲ ಬಂತು, ನನಗೆ ಅದರಿಂದ ಸಂತೋಷ ಆಗಲ್ಲ ಕಣ್ರಪ್ಪ. ನೀವು ಎಕ್ಸಾಮಲ್ಲಿ ಬರೆದುಬಿಟ್ಟು ಸರ್ 40ಕ್ಕೆ 38 ಸರ್ 40ಕ್ಕೆ 40 ಸರ್ 40ಕ್ಕೆ 39 ಅಂತ ಹಾಕ್ತಿರಲ್ವ, ನಿಜವಾಗಿಯೂ ಹೇಳ್ತೀನಿ ನಾನು ಸ್ಕೈ ಮುಡ್ದಂಗೆ ಆಗುತ್ತೆ. ಹೆವನ್ ಆಯಿತಾ, 7th ಹೆವನ್ನೇ. ಓಕೆ, ಎನಿಹೌ ನಿಮ್ಮ ಪ್ರೀತಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಇರಲಿ. ಹೌ ಡಸ್ ದ ನೇಚರ್ ಪ್ರೂವ್ ಟು ಬಿ ಎ ಸ್ಟ್ರಾಂಗರ್ ದ್ಯಾನ್ ಮ್ಯಾನ್ ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್. ಇದು ಸ್ವಲ್ಪ ಕ್ರಿಟಿಸೈಸ್ ಕ್ವಶನು, ಡಿಫಿಕಲ್ಟ್ ಕ್ವಶನು. ಇದರಲ್ಲಿ ಯಾವುದಾದ್ರೂ ಒಂದು ಬರೀಬೇಕಿತ್ತು, ಇದು ನಿಮಗೆ ಮತ್ತೆ ತಿರುಗಿ ಈ ಪ್ರಶ್ನೆ ಬರಲ್ಲ ಎಕ್ಸಾಮಲ್ಲೂ ಕೂಡ, ಆಯಿತಾ. ನಂತರದಲ್ಲಿ ಪಾರ್ಟ್ ಸಿ ಇದೆ, ಬಹಳ ಈಸಿಯಾಗಿ ಯಾರು ಕಳಿಸಿಕೊಟ್ಟಂಥ ರಕ್ಷಾ ತುಮಕೂರಿನಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಿರುವಂಥದ್ದು ನಮಗೆ, ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಪ್ಯಾಸೇಜು ಓದಿ ತಾವುಗಳು ಎಲ್ಲರೂ ಕೂಡ ಬರೀತೀರಾ. ಪ್ಯಾಸೇಜಲ್ಲಿ ಒಂದು ಗ್ರಾಮರ್ ಪಾರ್ಟ್ ಇರುತ್ತೆ ಯಾವತ್ತೂ ಕೂಡ. ನೋಡಿ, ಯೂಸ್ ಎ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಆ್ಯಂಟೋನಿಮ್ ಅಂತ ಇದೆ. ಆ್ಯಂಟೋನಿಮ್ ಅಂದರೆ ಏನು ಗೊತ್ತಾ, ವಿರುದ್ಧ ಪದ ಅಂತ. ವಿರುದ್ಧ ಪದ ಅಂದರೆ ಏನು ಗೊತ್ತಾ, ಆಪೋಸಿಟ್ ವರ್ಡ್ಸ್ ಅಂತ. ನೋನ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆಪೋಸಿಟ್ ವರ್ಡ್ ಇಂಟು ಮಾರ್ಕ್ ಹಾಕಿಬಿಟ್ಟು ಅನ್ನೋನ್ ಅಂತ ಬರೀಬೇಕು. ಅನ್ನೇ ಬೇರೆ ನೋನೇ ಬೇರೆ ಅಲ್ಲ, ಇದು ಸಿಂಗಲ್ ವರ್ಡ್ ಆಗಿರುತ್ತೆ. UN ಅನ್ನೋನ್, KNOWN ಅಂತ ಬರೀರಿ, ಆಯಿತಾ. ಬನ್ನಿ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಈಗ ಗ್ರಾಮರ್ ಭಾಗದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ವಿತ್ ಕಾಲಮ್ A ಆ್ಯಂಡ್ B ಅಂತ ಇದೆ. ಐ ಆಮ್ ಗ್ರೇಟ್ಫುಲ್ ಟು ಯು. ಸರ್, ಇಷ್ಟೋ ಕಣ್ಣು ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಿಮ್ಮ ಹೃದಯ ಆ ಕಡೆಯಿಂದ, ನಿಮ್ಮ ಮನಸ್ಸು ನನಗೋಸ್ಕರ ಹೇಳ್ತಾ ಇರುತ್ತೆ, ಅಂದುಕೊಂಡಿದ್ದೇನೆ ಹೇಳುತ್ತಲ್ವಾ. ನೋಡಿ ವಿದ್ಯಾರ್ಥಿಗಳೇ, ಬೇರೆಯವ್ರ ಬಗ್ಗೆ ಯಾವತ್ತೂ ಕೂಡ ಒಳ್ಳೆಯದನ್ನು ಬಯಸಿ, ದೇವ್ರು ನಿಮ್ಗೆ ಭಾಳ ಒಳ್ಳೇದು ಮಾಡ್ತಾನೆ. ನನ್ನ ಜೊತೆ ಎಲ್ಲರೂ ಎನಿಮೀಸೇ ಇರೋದು, ಆಯಿತಾ. ಐ ಲಿವ್ ವಿತ್ ಮೈ ಎನಿಮೀಸ್. ಆದರೆ ಅದರಲ್ಲೇ ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಅತಿಯಾದ ಗೌರವ ಇದೆ, ಅದು ನನಗೆ ಗೊತ್ತು. ಹಾಗಾಗಿಯೇ ನಾನು ಆ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಯಾಕೆ ಗೊತ್ತಾ, ಮನಸ್ಸು ದೊಡ್ಡದು ಸರ್ ಅವ್ರದ್ದು, ಎಲ್ಲರದು. ಶತ್ರುಗಳದ್ದು ಮನಸ್ಸಿದೆ ಅಲ್ವಾ, ಅದು ಬಹಳ ದೊಡ್ಡದು. ನೋಡಿ, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಇದೆ. ಏನೂ ಇಲ್ಲ ಸರ್, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳಿದ್ರೇ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ನಾನು ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ತಾವುಗಳು ಕಮೆಂಟ್ಸಲ್ಲಿ ಹೇಳ್ತಿರಲ್ವಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಫಾರ್ ದಿಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಫಾರ್ ದಿಸ್ ಆನ್ಸರ್ ಅಂತ ಹೇಳ್ತಿರಲ್ವಾ, ಅದನ್ನೇ ನಾವು ಕೃತಜ್ಞತೆಗಳು ಅಂತ ಹೇಳ್ತೀವಿ. ಅಲ್ಲಿಗೆ 1ನೇದಕ್ಕೆ ಸರಿಯಾದ ಉತ್ತರ B ಆಗಿರುತ್ತೆ. ಸಿ ಯು ಲೇಟರ್. ನಾನು ನನ್ನ ಕ್ವಶನ್ ಪೇಪರ್ ಮುಗಿದ್ಮೇಲೆ ನಾನು ನಿಮಗೆ ಸಿ ಯು ಬಾಯ್, ಸಿ ಯು ಲೇಟರ್ ಅಂತ ಹೇಳ್ತೀನಲ್ವಾ, ಅದು ಹಾಗಂದರೆ ಅರ್ಥ ಏನು, ನಿಮ್ಮಿಂದ ದೂರ ಆಗ್ತಾ ಇದ್ದೇನೆ ಈಗ, ವಿಡಿಯೋ ಮುಗೀತು ಅಂತ. ಅದನ್ನು ನಾವು ಲೀವ್ ಟೇಕಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ, ಲೀವ್ ಟೇಕಿಂಗ್. 2ನೇ ಉತ್ತರದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಐ ಬೆಗ್ ಯುವರ್ ಪಾರ್ಡನ್. ಪಾರ್ಡನ್ ಅಂದರೆ ಕ್ಷಮಿಸಿ ಅಂತ, ಆಯಿತಾ. ಅದನ್ನು ಅಪಾಲಜಿ ಅಂತ ಹೇಳ್ತೀವಿ. ನೋಡಿ, ಅಪಾಲಜೈಸಿಂಗ್ ಅಥವಾ ಅಪಾಲಜಿ ಅಂತ ಹೇಳ್ತೀವಿ. ಅರ್ಥ ಆಗುತ್ತಾ, ಕ್ಷಮೆ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಡೈಲಾಗ್ ರೈಟಿಂಗ್ ಇದೆ. ಬನ್ನಿ, ಡೈಲಾಗ್ ರೈಟಿಂಗ್ ಎಷ್ಟು ಈಸಿ ಇದೆ ನೋಡಿ. ಗೀತಾ ಗ್ರೀಟಿಂಗ್ಸ್ ಅಂತ ಇದೆ, ಮೇ ಐ ಕಮೀನ್ ಅಂತ ಇದೆ. ಅದನ್ನು ತಲೆ ಕೆಡಿಸ್ಕೊಬೇಡಿ. ಫಸ್ಟು ಬ್ರ್ಯಾಕೆಟಲ್ಲಿ ಏನಿದೆ, ಗ್ರೀಟಿಂಗ್ಸ್ ಅಂದರೆ ಅರ್ಥ ಏನು, ನೀವು ವಿಶ್ ಮಾಡಬೇಕು. ಕೆಳಗಡೆ ಸ್ವಲ್ಪ ನೋಡೋಣ, ಗುಡ್ ಮಾರ್ನಿಂಗ್ ಅಂತ ಇದೆ. ಹಾಗಿದ್ರೆ 1ನೆಯ ಆನ್ಸರು ಸರಿಯಾದ ಉತ್ತರ B-. ಏನಾಗುತ್ತೆ, 1ನೇದು ಗುಡ್ ಮಾರ್ನಿಂಗ್ ಅಂತಲೇ ಆಗಬೇಕು. ಅರ್ಥ ಆಗತ್ತಾ ವಿದ್ಯಾರ್ಥಿಗಳೇ. ಫಸ್ಟ್ ಡ್ಯಾಶಿಗೆ ಆನ್ಸರ್ ಗುಡ್ ಮಾರ್ನಿಂಗ್. ತಾವು ಈಗ ಗುಡ್ ಆಫ್ಟರ್ನೂನ್ ಬರೀತೀರಾ ಅಥವಾ ಗುಡ್ ಈವ್ನಿಂಗ್ ಅಂತ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಅದು ಕೂಡ ಗ್ರೀಟಿಂಗ್ಸೇ, ಆದರೆ 0 ಮಾರ್ಕ್ಸ್ ಸಿಗುತ್ತೆ. ಯಾಕೆ ಸಿಗುತ್ತೆ, ಕೆಳಗಡೆ ಅದಕ್ಕೆ ಉತ್ತರ ಇದೆ. ನೀವು ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕಾಗಿಯೇ ರೇಖಾ ಅನ್ನೋರು, ನೀವು ಎಲ್ಲ ಗೀತಾ ಆಗಬೇಕು, ನಿಮ್ಮ ಕ್ಯಾರೆಕ್ಟರ್ ಗೀತಾ ಮಾಡ್ಕೋಬೇಕು. ನೀವು ಹೇಳ್ತಾ ಇರೋದು ರೇಖಾ ಜೊತೆ ಮಾತಾಡ್ತಾ ಇದ್ದೀರಾ, ರೇಖಾಗೆ ಹೇಳಿದ್ರಿ ನೀವು ಏನಂತ, ಗುಡ್ ಮಾರ್ನಿಂಗ್ ಅಂತ. ಅವಾಗ ರೇಖಾ ರಿಪ್ಲೈ ಕೊಟ್ಟರು ಗುಡ್ ಮಾರ್ನಿಂಗ್ ಅಂತ. ನೀವು ರೇಖಾಗೆ ಕೇಳಿದ್ರಿ ಮೇ ಕಮೀನ್ ಅಂತ,
ಆಯಿತಾ. ಈಗ ಪಕ್ಕದ ಮನೆಯವರು ಆಯಿತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೀತಾ ಆ್ಯಂಡ್ ರೇಖಾ ದೇ ಆರ್ ದ ನೈಬರ್ಸ್, ದೇ ಮೀಟ್ ಆ್ಯಂಡ್ ಇಂಟ್ರಡ್ಯೂಸ್ ದೆಮ್ಸೆಲ್ಫ್ ಅಂತ ಇದೆ. ಇಬ್ಬರು ಕೂಡ ಪಕ್ಕ ಮನೆಯವರು. ಅವರು ಗೀತಕ್ಕ ಹೇಳಿದರು ಗುಡ್ ಮಾರ್ನಿಂಗ್ ಅಂತ, ರೇಖಕ್ಕ ಹೇಳಿದರು ವೆರಿ ಗುಡ್ ಮಾರ್ನಿಂಗ್ ಅಂತ. ಮೇ ಕಮಿನ್ ಅಂದರು. ಅವಾಗ ಅವರು ಎಸ್ ಯು ಕ್ಯಾನ್ ಅಂತ ಹೇಳಿದರು. ಅದನ್ನು ಬರಿಬೇಕು ಆಯಿತಾ, ಎಸ್ ಯು ಕ್ಯಾನ್ ಅಂತ ರೆಸ್ಪಾಂಡ್ ಅಂತ ಇದೆ ಆಯಿತಾ. ಆವಾಗ ಗೀತಕ್ಕ ಹೇಳಿದರು ಐ ಆಮ್ ಗೀತಾ ಯುವರ್ ನೈಬರ್, ನಾನು ಗೀತಾ ಕಣ್ರಿ, ನಿಮ್ಮ ಪಕ್ಕದ ಮನೆಯಲ್ಲಿ ಇರುವವಳು ಅಂತ. ಆವಾಗ ರೇಖಾ ಅವರು ಕೂಡ ಇಂಟ್ರಡ್ಯೂಸ್ ಹರ್ಸೆಲ್ಫ್ ಅಂತ ಇದೆ. ಹೌದಾ ನೀವು ಗೀತಾನಾ, ಐ ಆಮ್ ರೇಖಾ ಅಂತ ಬರಿಬೇಕಷ್ಟೇ. ಇಂಟ್ರೊಡಕ್ಷನ್ ಮಾಡೋದು, ನಿಮ್ಮನ್ನು ನೀವು ಪರಿಚಯ ನೀಡುವಂಥದ್ದು. ಐ ಆಮ್ ರೇಖಾ ಅಂತ ಬರೆದ್ರೆ ಮುಗೀತು ಸರ್, ಮತ್ತೇನೂ ಇಲ್ಲ. ಅರ್ಥ ಆಯ್ತಾ. ಇಲ್ಲಿಗೆ ಫಸ್ಟ್ ಆನ್ಸರ್ ಏನಂದೆ ಗುಡ್ ಮಾರ್ನಿಂಗ್, ಸೆಕೆಂಡ್ ಆನ್ಸರ್ ಏನಂತ ಹೇಳಿದೆ ಎಸ್ ಯು ಕ್ಯಾನ್ ಅಂತ ಬರಿಬೇಕು. ಕಾಮ ಹಾಕಬೇಕು ಎಸ್ ಆದಮೇಲೆ. ನಂತರದಲ್ಲಿ ಐ ಆಮ್ ರೇಖಾ ಅಂತ ಬರಿಬೇಕು. ಇಲ್ಲಿಗೆ ಗ್ರಾಮರ್ ಪಾರ್ಟ್ 17ನೇ ಪ್ರಶ್ನೆಗೆ ಹೋಗೋಣ. ರಿಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಲೈಫ್ ಐ ಎಂಬ್ರೇಸ್ ಮಸ್ಟ್ ಅಂತ ಇದೆ. ಇದು ಡೈಲಾಗು ನಮ್ಮ ಫಾರ್ಮರ್ಸ್ ವೈಫಿಂದು ಆಯಿತಾ. ರಿಅರೇಂಜ್ ಮಾಡೋದಪ್ಪ. ಐ ಮಸ್ಟ್ ಎಂಬ್ರೇಸ್ ಲೈಫ್. ಎಂಬ್ರೇಸ್ ಅಂದರೆ ಅಕ್ಸೆಪ್ಟ್ ಅಂತ ಆಯಿತಾ. ಸರಿಯಾದ ಉತ್ತರ ಏನು, ಐ ಮಸ್ಟ್ ಎಂಬ್ರೇಸ್ ಲೈಫ್ ಅಂತ. ಸೆಕೆಂಡ್ ಕ್ವಶನ್, ಪ್ರೊಟೆಕ್ಟಿವ್ ಬೋತ್ ನೇಚರ್ ಈಸ್ ಡಿಸ್ಟ್ರಕ್ಟಿವ್ ಆ್ಯಂಡ್ ಅಂತ ಇದೆ. ಭಾಳ ಈಸಿ. ನೇಚರ್ ಈಸ್ ಬೋತ್ ಪ್ರೊಟೆಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಅಂತ ಬರಿಬೇಕು. ಇಷ್ಟೇ ಸರ್, ಏನೂ ಇಲ್ಲ. ನೇಚರ್ ಈಸ್ ಬೋತ್, ಪ್ರಕೃತಿ ಒಂದು ತನ್ನಲ್ಲಿ ಏನು ಎರಡೂ ಕೂಡ ಏನು ಹೊಂದಿದೆ. ಏನು ಅಂದರೆ ಅದು ಡಿಸ್ಟ್ರಕ್ಟರ್ ಕೂಡ ಹೌದು, ಪ್ರೊಟೆಕ್ಟರ್ ಕೂಡ ಹೌದು ಅಂತ. ನಂತರದಲ್ಲಿ ಎರರ್ ರೆಕ್ಟಿಫೈಯಿಂಗ್ ಅಂತ ಇದೆ. ಇದು ಸ್ವಲ್ಪ ಕ್ವಶನ್ನೇ ತಪ್ಪು ಕೊಟ್ಟುಬಿಟ್ಟಿದ್ದಾರಪ್ಪ, ಬೇಜಾರಾಗಬಾರ್ದು ಆಯಿತಾ. ಕೆಲವೊಮ್ಮೆ ಇಂಥ ಕೆಲಸ ಆಗಿಬಿಡ್ತವೆ. ಹಾಗಂತೇಳ್ಬಿಟ್ಟು ಮನುಷ್ಯನೇ ತಾನೇ ತಪ್ಪು ಮಾಡೋದು. ನೋಡಿ, ರಾಜು ಈಸ್ ಅ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ರಾಜು ಈಸ್ ಅ ಟಾಲೆಸ್ಟ್ ಬಾಯ್ ಅಂತ. ನೆನ್ನೆ ತಾನೇ ನಿಮಗೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದಾಗ ಹೇಳಿದೆ ನಾನು, ಯಾವುದು ಗುಲ್ಬರ್ಗದು ಅದೇ ಕ್ವಶನ್ ಇತ್ತು. ಅಲ್ಲಿ ಹೇಳಿದೆ ನೋಡ್ರಪ್ಪ, ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ, ಅದರ ಹಿಂದೆ ಯಾವತ್ತೂ ಕೂಡ ದಿ ಅಂತ ಬರಬೇಕು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಇ ಎಸ್ ಟಿಯಿಂದ ಎಂಡ್ ಆದರೆ ವರ್ಡು, ಅದರ ಹಿಂದೆ ಯಾವತ್ತೂ ಕೂಡ ದಿ ಅಂತ ಬರಬೇಕು. ಅರ್ಥ ಆಗತ್ತೆ. ಹಾಗಿದ್ರೆ ಎ ಅಂತ ತೆಗೆದು ದಿ ಅಂತ ಬರೆದು ಫುಲ್ ಸೆಂಟೆನ್ಸ್ ಎಕ್ಸಾಮಲ್ಲಿ ಬರೀಬೇಕು. ರಾಜು ಈಸ್ ದಿ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಷ್ಟೇ ಸರ್ ಆನ್ಸರು, ಮತ್ತೇನೂ ಇಲ್ಲ. ನೀವು ಏನೇನೋ ಹುಡುಕ್ತೀರ ಕೂತ್ಕೊಂಡು, ಬಾಯ್ಸ್ ಅಂತ ಬರೀಬೇಕು, ಅಥವಾ ಇನ್ ದ ಕ್ಲಾಸ್ ಅಥವಾ ಆಫ್ ದ ಕ್ಲಾಸ್ ಅಂತ ಬರೀಬೇಕು, ಫಾರ್ ದ ಅಂತ ಬರೀಬೇಕು, ಅಥವಾ ಈಸ್ ತೆಗೆದು ವಾಸ್ ಬರೀಬೇಕು. ಇವೆಲ್ಲ ಏನೂ ಇಲ್ಲ. ಗ್ರಾಮರ್ ಮಿಸ್ಟೇಕ್ ಇರುತ್ತೆ, ನೌನ್ ಮಿಸ್ಟೇಕ್ ಆಗಲ್ಲ, ಪ್ರೊನೌನ್ ಮಿಸ್ಟೇಕ್ ಆಗಲ್ಲ, ಗ್ರಾಮರ್ಗಳೇ ಮಿಸ್ಟೇಕ್ ಇರುತ್ತೆ. ಇಲ್ಲಿ ಗ್ರಾಮರ್ ಆರ್ಟಿಕಲ್ ಎ ಮಿಸ್ಟೇಕ್ ಇದೆ, ಎ ಹೋಗಿ ದಿ ಅಂತ ಬರಬೇಕು. ಸೆಕೆಂಡ್ ಕ್ವಶನ್, ಸಂಗೀತ ವೇಕ್ಸ್ ಅಪ್ ಅಟ್ 7 AM ಇನ್ ದ ಕ್ಲಾಸ್ ಅಂತ ಇದೆ. ಇಲ್ಲಿ ಸೆಂಟೆನ್ಸ್ ಬರೆಯುವಾಗ ಎಡವಟ್ಟು ಹೊಡೆದುಬಿಟ್ಟಿದೆ. ಇನ್ ದ ಕ್ಲಾಸ್ ಅದು ಮೇಲಿಂದು ಇಲ್ಲಿ ಪೇಸ್ಟ್ ಹೊಡೆದುಬಿಟ್ಟಿದ್ದಾರೆ ಪಾಪ ಸರ್ರು. ಅದು ಇನ್ ದ ಮಾರ್ನಿಂಗ್ ಅಂತ ಬರಬೇಕಿತ್ತಲ್ಲಿ. ಸರಿಯಾದ ಉತ್ತರ ಸಂಗೀತ ವೇಕ್ಸ್ ಅಪ್ ಅಟ್ 7 AM ಅಷ್ಟೇ, ಮುಂದಿಂದ ಏನು ಬರೆಯುವ ಹಾಗೆ ಇಲ್ಲ ಆಯಿತಾ. ಬನ್ನಿ ಸರ್, ನಾನೇನಾದರೂ ಎಲ್ಲಾದರೂ ತಪ್ಪು ಹೇಳಿದರೆ ದಯವಿಟ್ಟು ತಾವುಗಳು ಕಮೆಂಟ್ಸನ್ನು ಮಾಡ್ಬೋದು. ಯಾರಿಗಾದರೂ ನೋವು ಉಂಟಾಗಿದ್ದರೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದವರು ನೋಡಿ ಸರ್, ಮಕ್ಕಳ ಜೊತೆ ಆಟಾಡ್ಬಾರ್ದಲ್ವ ನಾವು, ಹಾಗಾಗಿ ಆಯಿತಾ. ಎಷ್ಟು ಈಸಿ ಆಗುತ್ತೋ ಅಷ್ಟು ನೋಡಿ. ನಾವು ಮಕ್ಕಳಿಗೆ ಕಾಪಿ ಹೊಡೀರಿ ಅಂತ ಹೇಳ್ತಾ ಇಲ್ಲ, ಈಸಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ, ಮಕ್ಕಳನ್ನು ಬೂಸ್ಟ್ ಮಾಡಿ, ಮಕ್ಕಳನ್ನು ಸಂತೋಷಪಡಿಸಿ, ಮಕ್ಕಳನ್ನು ಪ್ರೀತಿ ಮಾಡಿ. ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಮಕ್ಕಳು ನಿಮ್ಮನ್ನೇ ಅಷ್ಟೇ ಪ್ರೀತಿ ಮಾಡ್ತವೆ. ನಾನು ಮಕ್ಕಳನ್ನು ಹೆಂಗೆ ಬೇಕಾದ್ರೆ ಮುಗ್ಗ ನಾನು ಕರೀತಾ ಇರ್ತೀನಿ, ಆದರೆ ಮಕ್ಕಳು ಭಾಳ ಪ್ರೀತಿ ಮಾಡ್ತವೆ. ಯಾಕೆ ಅಂದರೆ ಪಾಠ ಸಂತೋಷವಾಗಿ ಅವರು ಅರ್ಥ ಮಾಡ್ಕೊತಾರೆ ತರಗತಿನಲ್ಲಿ. ಹಾಗಾಗಿ ನಾವು ಏನು ಹೇಳಿದ್ವು ಅವು ಜೀರ್ಣ ಮಾಡ್ಕೊತವೆ. ದೇ ವಿಲ್ ಡೈಜೆಸ್ಟ್. ನಾನು ಬೈದರೂ ಡೈಜೆಸ್ಟ್ ಮಾಡ್ಕೊತವೆ, ಡೈಲಾಗ್ ಹೊಡೆದ್ರೂ ಡೈಜೆಸ್ಟ್ ಮಾಡ್ಕೊತವೆ. ಅಂದರೆ ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತವೆ ಮಕ್ಕಳು. ಬನ್ನಿ ಸರ್, 18ನೇ ಪ್ರಶ್ನೆಗೆ ಹೋಗೋಣ. ಯಾರು ರತನ್ ಟಾಟಾ ಡೊನೇಟ್ಸ್ ಜನರಸ್ಲಿ ಡ್ಯಾಶ್ ಅಂತ ಇದೆ. ನೀವು ರತನ್ ಟಾಟಾ ನೆನಪು ಮಾಡ್ಕೋಬಾರ್ದು ಈ ಸಮಯಕ್ಕೆ. ಕ್ವಶನ್ ಏನಿದೆ, ಕ್ವಶನ್ ಟ್ಯಾಗ್ ಮಾಡಿ ಅಂತ ಇದೆ. ಹೌದಾ, ಭಾಳ ಈಸಿ. ಇದು ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಡಿಡ್ ನಾಟ್ ಹಿ ಅಂತ ಬರಿಬೇಕು. ಡಿಡಂಟ್ ಹಿ ಅನ್ನೋದು ಸರಿಯಾದ ಉತ್ತರ. DIDN' ಸ್ಪೇಸ್ ಬಿಟ್ಟು ಹಿ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಇದೇ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಹೋಗೋಣ. ಶಿ ಲುಕ್ಸ್ ರೈಟ್ ಅಟ್ ದ ಸ್ಕೈ, ಫ್ರೇಮ್ ಅ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡು ಅಂತ ಇದೆ. ಭಾಳ ಈಸಿ ಕಣ್ರಿ. ಸರಿಯಾದ ಉತ್ತರ ಬಂದು ಡಸ್ ಶಿ ಲುಕ್ ರೈಟ್ ಅಟ್ ದಿ ಸ್ಕೈ. ಡಸ್ ಶಿ ಲುಕ್ ರೈಟ್ ಅಟ್ ದಿ ಸ್ಕೈ. ಐ ರಿಪೀಟ್, ಡಸ್ ಶಿ ಲುಕ್ ರೈಟ್ ಅಟ್ ದಿ ಸ್ಕೈ. ಕ್ವಶನ್ ಮಾರ್ಕ್ ಬರಬೇಕಾಯ್ತಾ. ಧನ್ಯವಾದಗಳು. ದಿ ವೈಟ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್ ಅಂತ ಇದೆ.
ಫ್ರೇಮ್ ಎ ಕ್ವಶನ್ ಅಂತ ಇದೆ. ಸೊ ಆ್ಯಸ್ ಟು ಗೆಟ್ ದಿ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಈಸಿಯಾಗಿ ಕೊಟ್ಟಿದ್ದರು ಕ್ವಶನ್ ಪೇಪರ್ ಇದು. ನೋಡಿ, ಏನೂ ಇಲ್ಲ ಕಣ್ರಿ, ಅಂಡರ್ಲೈನ್ಡ್ WH ಕ್ವಶನನ್ನು ಯೂಸ್ ಮಾಡಿ ಇಲ್ಲಿ ದಿ ವೈಟ್ ಚಿಲ್ಡ್ರನ್ ಅಂತ ಡಿಲೀಟ್ ಮಾಡಿ ಯಾವುದಾದ್ರೂ ಒಂದು WH ಕ್ವಶನ್ ಅಂತ ಹೇಳಿದರೆ ವಾಟ್ ಆಗಿರ್ಬೋದು, ವೆನ್ ಆಗಿರ್ಬೋದು, ಹೂ ಆಗಿರ್ಬೋದು, ಅಥವಾ ಹೌ ಆಗಿರ್ಬೋದು, ಆಯ್ತಾಯ್ತಾ, ಈ ರೀತಿಯಾಗಿ ಹೂಸ್ ಆಗಿರ್ಬೋದು, ಹೂಮ್ ಆಗಿರ್ಬೋದು, ಯಾವುದೋ ಒಂದು ಹಾಕಿಬಿಟ್ಟು ವರ್ಡು ಅದನ್ನು ಪ್ರಶ್ನೆಯಾಗಿ ರೆಡಿ ಮಾಡಿ ಕ್ವಶನ್ ಮಾರ್ಕನ್ನು ಮಾಡಿಡಬೇಕು. ದಯವಿಟ್ಟು ಅದನ್ನು ನೀವೇ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಂದರೆ 20 ನಿಮಿಷಗಳ ಕಾಲ ತಾವುಗಳು ಈ ವಿಡಿಯೋ ಜೊತೆ ತಂಗಾಗಿದ್ರಿ ಅಂತ ಅನಿಸುತ್ತೆ. ಬನ್ನಿ, ರೆಫರ್ ದಿ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಸೆಟ್ ಆನ್ ಇಟ್ ಅಂತ ಇದೆ. ಭಾಳ ಈಸಿಯಾಗಿತ್ತು. ವಾಟ್ ಈಸ್ ದ ಅರೈವಲ್ ಆಫ್ ಚಾಲುಕ್ಯ ಎಕ್ಸ್ಪ್ರೆಸ್? ಈ ಟ್ರೈನಿನ ನೋಡಿ, ಅರೈವಲ್ ಟೈಮ್ ಯಾವುದು ಅಂತ ಕೇಳಿದ್ದಾರೆ. ಸೆಕೆಂಡ್ ಲೈನಲ್ಲಿದೆ ಅರೈವಲ್ ಟೈಮ್ ಎಷ್ಟಪ್ಪ? ಅರೈವಲ್ ಅಟ್ 7:30 ಅಷ್ಟೇ ಬರೀರಿ ಸರ್, 7:30 ಅಂತ ಬರೀರಿ. ನೀವೇ ಹೊಸದಾಗಿ AM PM ಅಂತ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ. ತಾವುಗಳು 7:30 ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕ ಸಿಗುತ್ತೆ. ವಿಚ್ ಟ್ರೈನ್ ಡಿಪಾರ್ಟ್ಸ್ ಅಟ್ 8.12 ಅಂತ ಇದೆ. 8.12 ಎಲ್ಲಿದೆ? ಎಸ್, ಇಲ್ಲಿದೆ. 18.12 ಹೌದಲ್ವ? ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ವಾಸ್ಕೋ ಡ ಗಾಮ 2 ಅಂತ ಬರಿಬೇಕಷ್ಟೇ. ವಾಸ್ಕೋ ಡ ಗಾಮ, ಆಯಿತಾ? ಟ್ರೈನಿನ ಹೆಸರು ಬರೆದ್ರೆ ಮುಗೀತು. ಮೂರನೆಯ ಪ್ರಶ್ನೆ, ನೇಮ್ ದ ಟ್ರೈನ್ ವಿಚ್ ಕಮ್ಸ್ ಓನ್ಲಿ ಆನ್ ಮಂಡೇ. ಬರೇ ಸೋಮವಾರದ ದಿನ ಬರುವಂಥ ಟ್ರೈನ್ ಯಾವುದು ಅಂತ ಕೇಳಿದ್ದಾರೆ. ಶತಾಬ್ದಿ ಎಕ್ಸ್ಪ್ರೆಸ್ ಅಂತ 4 ಲೈನೇ ನಿಮ್ಗೆ ಕಾಣ್ತಾ ಇದೆ ಮಕ್ಕಳೇ. ವೆರಿ ಗುಡ್. ಅಟ್ ವಾಟ್ ಟೈಮ್ ಡಸ್ ಏನಿದು? ಮೆಮೊ ಡಿಪಾರ್ಟ್ ಅಂತ ಇದೆ. ಮೆಮೊ ಡಿಪಾರ್ಟ್ ಟ್ರೈನು ಯಾವಾಗ? ಎಸ್, 7:50 ಅಂತ ಬರೆದ್ರೆ ಆಯಿತು. ಇಲ್ಲಿಗೆ ಸಂಪೂರ್ಣವಾಗಿ ಆ್ಯಕ್ಚುಲಿ ಕ್ವಶನ್ ಪೇಪರೇ ಮುಗಿದೋಯ್ತು. ನಂತರದಲ್ಲಿ ನಿಮಗೆ ಸ್ವಲ್ಪ ಡಿಕ್ಷನರಿ ವರ್ಕ್ ಮಾಡಲಿ ಅಂತ ಕೊಟ್ಟಿದ್ದಾರೆ. ಹೋಪ್ ಯು ವಿಲ್ ಡೂ ಇಟ್. ಇದರ ಬಗ್ಗೆ ಸಂಪೂರ್ಣವಾಗಿ ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ಇದನ್ನು ಕಲಿಸ್ತಾ ಹೋಗ್ತೇನೆ. ಯಾಕಂದರೆ ನಿಮ್ಮ ಎಕ್ಸಾಮಿಗೆ ಇದು ಕೂಡ ಬರುವ ಸಾಧ್ಯತೆಗಳು ಬಹಳ ಇರುತ್ತೆ. ಇದು ನಿಮಗೆ 4 ಅಂಕಕ್ಕೆ ಇರುವಂಥದ್ದು. ಇದನ್ನು ಸ್ವಲ್ಪ ಕಲಿಬೇಕಾಗತ್ತೆ. ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಯಾಕಂದರೆ ಈಗಾಗಲೇ 21 ನಿಮಿಷ ದಾಟಿಬಿಟ್ಟಿದೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ID ಆಗಿರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ತಾವುಗಳು ಕೂಡ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ರೆ ಅದಕ್ಕೆ ಉತ್ತರವನ್ನು ನಾವು ಅಪ್ಲೋಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ ಸರ್. ಅವರಿಗೂ ಕೂಡ ಚೆನ್ನಾಗಾಗಲಿ. ನೀವು ಒಳ್ಳೆಯದನ್ನು ಬಯಸಿ ದೇವ್ರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದು ರಿಸಲ್ಟನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಾವುಗಳು ಕಮೆಂಟ್ಸ್ ಮುಖಾಂತರ ಪೋಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೊನೆಗೆ ಒಂದು ಲೆಟ್ರ್ ಇದೆ. ಇದು ಲೆಟ್ರ್ ಹೇಗೆ ಬರೀಬೇಕು ಅಂತ ಎಲ್ಲ ಆಲ್ರೆಡಿ ನಾನು ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರ್ ಹಾಗೂ ಲೆಟರ್ ರೈಟಿಂಗ್ ಲಿಂಕನ್ನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.